ವಿದ್ಯಾರ್ಥಿಗಳೇ, NSK ಟೆಕ್ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನೋಡಿ ವಿದ್ಯಾರ್ಥಿಗಳೇ, SSLC ಎಕ್ಸಾಮ್ 2 ಬರೆದ ವಿದ್ಯಾರ್ಥಿಗಳಿಗೆ ಒಂದು ಗುಡ್ ನ್ಯೂಸ್ ಇದೆ. ಆ ಗುಡ್ ನ್ಯೂಸ್ ಏನಂತ ತಿಳಿಸ್ಕೊಡ್ತಾ ಇದ್ದೀನಿ, ಬನ್ನಿ. ನೋಡಿ ವಿದ್ಯಾರ್ಥಿಗಳೇ, ಕರ್ನಾಟಕ ಶಾಲಾ ಮತ್ತು ಪರೀಕ್ಷಾ ಮೌಲ್ಯ ನಿರ್ಣಯ ಮಂಡಳಿಯ ಚೇರ್ಪರ್ಸನ್ ಆಗಿರ್ತಕ್ಕಂಥ ಎನ್ ಮಂಜುಶ್ರೀ ಮೇಡಮ್ ಅವರು ತಮ್ಮ ಒಂದು ಅಫಿಷಿಯಲ್ ಟ್ವಿಟರ್ ಅಕೌಂಟ್ ಅಥವಾ ಎಕ್ಸ್ ಅಕೌಂಟ್ನಲ್ಲಿ ಒಂದು ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದಾರೆ ರಿಸಲ್ಟ್ ಕುರಿತು. ಅದೇನೆಂದರೆ, ನೋಡಿ ವಿದ್ಯಾರ್ಥಿಗಳೇ, ಮೆನಿ ಆಫ್ ಯು ಆರ್ ಎನ್ಕ್ವೈರಿಂಗ್ ಅಬೌಟ್ ದ 2024 SSLC Exam 2 result. Just wanted to let you all know that we are processing the result and it will be announced soon. I will keep you updated on the exact date and time. ನೋಡಿ ವಿದ್ಯಾರ್ಥಿಗಳೇ, ಮೇಡಮ್ ಅವರು ಏನು ಹೇಳಿದ್ದಾರೆ ಅಂತ ನಿಮಗೆ ಇಲ್ಲಿ ಕನ್ನಡದಲ್ಲಿ ಟ್ರಾನ್ಸ್ಲೇಟ್ ಮಾಡ್ತೀನಿ ನೋಡಿ. ನಿಮ್ಮಲ್ಲಿ ಹಲವರು 2024 SSLC ಪರೀಕ್ಷೆ 2 ಫಲಿತಾಂಶಗಳ ಕುರಿತು ವಿಚಾರಿಸುತ್ತಿದ್ದೀರಿ. ನಾವು ಫಲಿತಾಂಶಗಳನ್ನು ಪ್ರಕ್ರಿಯೆಗೊಳಿಸುತ್ತಿದ್ದೇವೆ ಮತ್ತು ಅದನ್ನು ಶೀಘ್ರದಲ್ಲೇ ಪ್ರಕಟಿಸಲಾಗುವುದು ಎಂದು ನಿಮಗೆಲ್ಲರಿಗೂ ತಿಳಿಸಲು ಬಯಸುತ್ತೇವೆ. ನಿಖರವಾದ ದಿನಾಂಕ ಮತ್ತು ಸಮಯದ ಕುರಿತು ನಾನು ನಿಮಗೆ ನವೀಕರಣವನ್ನು ಅಪ್ಡೇಟ್ ನೀಡುತ್ತೇನೆ ಅಂತ ಹೇಳಿದ್ದಾರೆ. ನೋಡಿ ವಿದ್ಯಾರ್ಥಿಗಳೇ, ಇಲ್ಲಿಯವರೆಗೂ ರಿಸಲ್ಟ್ ಕುರಿತು ಯಾವುದೇ ರೀತಿಯಾಗಿರ್ತಕ್ಕಂಥ ಅಪ್ಡೇಟ್ ಬಂದಿರಲ್ಲ. ನಿನ್ನೆ ಒಂದು ಅಪ್ಡೇಟ್ ಬಂತು, ಅದನ್ನು ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿದ್ದೆ. ಇದೇ ಒಂದು ಮಾಹಿತಿಯನ್ನು ನಿನ್ನೆ ಒಂದು ವಿಡಿಯೋ ಮಾಡಿ ತಿಳಿಸ್ಕೊಟ್ಟಿದ್ದೀನಿ. ಆದರೆ ಅದು ಇನ್ನೊಂದು ಯಾಕೆ ಮಾಡ್ತಾಯಿದ್ದೀನಪ್ಪ ಅಂದರೆ, ನಿನ್ನೆ ಪರ್ ಡೇ 3 ವಿಡಿಯೋ ಅವಕಾಶ ಇರುತ್ತೆ. 3 ವಿಡಿಯೋ ಆಲ್ರೆಡಿ ಅಪ್ಲೋಡ್ ಆಗಿಬಿಟ್ಟಿದ್ದು. ಅದು ನಿನ್ನೆ ಮಾಡಿರ್ತಕ್ಕಂಥ ವಿಡಿಯೋ ಯಾವುದೇ ವಿದ್ಯಾರ್ಥಿಗಳಿಗೆ ನೋಟಿಫಿಕೇಷನ್ ಹೋಗಿಲ್ಲ. ಹಾಗಾಗಿ ಈ ವಿಡಿಯೋವನ್ನು ಮತ್ತೆ ನಿಮಗೆ ಮಾಹಿತಿ ಮಾಡಿ ಹೆಚ್ಚೆಚ್ಚು ವಿದ್ಯಾರ್ಥಿಗಳಿಗೆ ಸಿಗಲಿ ಅನ್ನೋ ಉದ್ದೇಶಕ್ಕೋಸ್ಕರ ಮಾಡ್ತಾಯಿದ್ದೀನಿ. ಯಾಕಂದರೆ ಇದು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಅಪ್ಡೇಟ್. ಈ ಅಪ್ಡೇಟ್ ಓದಿದರೆ ವಿದ್ಯಾರ್ಥಿಗಳಿಗೆ ತುಂಬ ಬೇಜಾರಾಗುತ್ತೆ. ನೋಡಿ ವಿದ್ಯಾರ್ಥಿಗಳೇ, ನಮಗೆ ಬಂದ ಮಾಹಿತಿ ಪ್ರಕಾರ ಅಥವಾ ನಮಗೆ ತಿಳಿದ ಮಟ್ಟಿಗೆ ಜುಲೈ 9 ಅಂದರೆ ಇವತ್ತು ಮಧ್ಯಾಹ್ನ 5 ಗಂಟೆ ಒಳಗೆ ನೋಟಿಫಿಕೇಷನ್ ಆಗುವ ಸಾಧ್ಯತೆ ಇದೆ. ಜುಲೈ 10 ಅಂದರೆ ನಾಳೆ ಯಾವಾಗ ಬೇಕಾದರೂ ರಿಸಲ್ಟ್ ಅನೌನ್ಸ್ಡ್ ಆಗ್ಬೋದು. ಆ ಕುರಿತು ಇವತ್ತು ನೋಟಿಫಿಕೇಷನ್ ಆಗೋ ಸಾಧ್ಯತೆ ಇದೆ. ಈ ಮಾತನ್ನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ನೋಡಿ ವಿದ್ಯಾರ್ಥಿಗಳಿಗೆ, ಇಲ್ಲಿವರೆಗೂ ರಿಸಲ್ಟ್ ಕುರಿತು ಯಾವುದೇ ರೀತಿಯಾಗಿರ್ತಕ್ಕಂಥ ಅಫಿಷಿಯಲ್ ಆಗಿರ್ತಕ್ಕಂಥ ಅಪ್ಡೇಟನ್ನು ಮೇಡಮ್ ಅವ್ರು ಮಾಡಿರಲ್ಲ. ಬಟ್ ಈಗ ಮೇಡಮ್ ಅವರು ಇಂಟ್ರೆಸ್ಟ್ ತೋರಿಸಿ ತಿಳಿಸ್ಕೊಟ್ಟಿದ್ದಾರೆ. ಅತಿ ಶೀಘ್ರದಲ್ಲೇ ಈ ಒಂದು ರಿಸಲ್ಟನ್ನು ಪ್ರಕಟ ಮಾಡ್ತಿದ್ದಾರೆ. ಹಾಗಾಗಿ ಇವತ್ತೇನಾದರೂ ನೋಟಿಫಿಕೇಷನ್ ಆದರೆ ನಾಳೆ 100% ರಿಸಲ್ಟ್ ಬರುವ ಸಾಧ್ಯತೆ ಇದೆ. ಇದು ಮೇಡಮ್ ಅವರು ಮಾಡಿರ್ತಕ್ಕಂಥ ಒಂದು ಟ್ವೀಟ್ನ ಆಧಾರದ ಮೇಲೆ ನಾವು ಹೇಳಿರ್ತಕ್ಕಂಥದ್ದು. ಅದು ನಾಳೆ ಬರ್ಬೋದು, ಬಿಡದೇ ಇರ್ಬೋದು. ಅದು 100% ಅಲ್ಲ, ಬಟ್ ಬರುವ ಸಾಧ್ಯತೆ ಇದೆ. ಇವತ್ತು ನೋಟಿಫಿಕೇಷನ್ ಆದರೆ ನಾಳೆ ಬರುವ ಸಾಧ್ಯತೆ ಇದೆ. ಅದು ಏನೇ ಅಪ್ಡೇಟ್ ಬಂದರೂ ನಾನು ನಮ್ಮ NSK ಟೆಕ್ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನಲಲ್ಲಿ ಅಪ್ಡೇಟ್ ಮಾಡ್ತಾ ಇರ್ತೀನಿ. ದಯವಿಟ್ಟು ನೀವು ಸಬ್ಸ್ಕ್ರೈಬ್ ಮಾಡಿ ಮತ್ತು ಅಪ್ಡೇಟ್ ಆಗಿರ್ತಕ್ಕಂಥ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ನೋಡಿ ವಿದ್ಯಾರ್ಥಿಗಳ, ಈ ಒಂದು ಮಾಹಿತಿಯನ್ನು ನಿಮಗೆ ತಿಳಿಸ್ಕೊಟ್ಟಿದ್ದಕ್ಕಾಗಿ ಹೆಚ್ಚು ವಿದ್ಯಾರ್ಥಿಗಳು ನಮ್ಮ ಚಾನಲನ್ನು ಈ ವಿಡಿಯೋವನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.